ಹಾಯ್ ಎಲ್ರಿಗೂ ನಮಸ್ತೆ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ತಾ ಇದ್ದೀರಲ್ವ ಚಪಾತಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ರೀತಿ ಚಪಾತಿ ಮೃದುವಾಗಿ ಬರಬೇಕು ಅಂತಂದರೆ ಅದಕ್ಕೆ ಒಂದು ವಿಧಾನನೇ ಇದೆ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ಗೋಧಿ ಹಿಟ್ಟನ್ನ ಸೇರಿಸ್ಕೊತಿದ್ದೀನಿ. ನಂತರ ನಾನಿಲ್ಲಿ 1/4 ಟೇಬಲ್ ಸ್ಪೂನು ಪುಡಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಾಗಿದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಮತ್ತು ಹಿಟ್ಟನ್ನು ಈ ರೀತಿ 1-2 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚಪಾತಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಸ್ವಲ್ಪನೇ ನೀರನ್ನ ಹಿಟ್ಟಿಗೆ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ನೀವು ಹಿಟ್ಟನ್ನ ಕಲಿಸೋದ್ರಿಂದ ಸೊ ಹಿಟ್ಟು ಅನ್ನೋದು ತುಂಬಾ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಈ ರೀತಿ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೊಬೇಕು, ಚೆನ್ನಾಗಿ ನಾದ್ಕೊಬೇಕು. ಆವಾಗ ಚಪಾತಿ ಅನ್ನೋದು ತುಂಬಾ ಮೃದುವಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ನಾನು ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ಚಪಾತಿ ಸ್ಮೂತಾಗಿ ಬರುತ್ತೆ. ಬಟ್ಟು ಒಂದಿನ ಇಟ್ಟಿದ ತಕ್ಷಣ ಮತ್ತೆ ಹಾರ್ಡ್ ಆಗುತ್ತೆ. ಈ ರೀತಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬಾ ಸ್ಮೂತ್ ಆಗುತ್ತೆ. ಚಪಾತಿ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಪ್ಲಸ್ ಚಪಾತಿನೂ ಕೂಡ ತುಂಬಾ ಮೃದುವಾಗಿ ಬರುತ್ತೆ. ಸೊ ಈ ರೀತಿ ಹಿಟ್ಟನ್ನ ಕಲಿಸ್ಕೊಬೇಕು. Where stress dissolves like footprints in the sand. ಇವಾಗ ಹಿಟ್ಟೆಲ್ಲ ಸ್ಮೂತಾಗಿ ಈ ರೀತಿ ಕಲಿಸ್ಕೊಂಡಾಗಿದೆ. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಮಾಯ್ಶ್ಚರ್ ಹೋಗ್ದಿರೋ ರೀತಿ ಒಂದು ಬಟ್ಲಿಗೆ ಹಾಕ್ಕೊಂಡು ಹಿಟ್ಟನ್ನು ಮುಚ್ಚಿಡಬೇಕು. ಒಂದು ಪ್ಲೇಟ್ನ ಮುಚ್ಚಿ ಒಂದು 10-15 ನಿಮಿಷ ಇಡಬೇಕು. ಸೊ ಈ ರೀತಿ ವಿಧಾನದಲ್ಲಿ ಮಾಡೋದ್ರಿಂದ ಚಪಾತಿ ಅನ್ನೋದು ತುಂಬಾ ಮೃದುವಾಗಿ ಬರುತ್ತೆ. ತಿನ್ನಬೇಕಾದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವಾಗಿಲ್ಲಿ ಹಿಟ್ಟನ್ನೆಲ್ಲ ಕಲಸಿಟ್ಕೊಂಡಿದ್ದೀನಿ. ಇದಾದ ನಂತರ 1 ಟೇಬಲ್ ಸ್ಪೂನು ಅಡುಗೆ ಆಯಿಲ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಸುತ್ತಲೂ ಅಡುಗೆ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ಮಿನಿಟ್ಸು ಬಿಟ್ಬಿಡಿ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ವಿಧಾನದಲ್ಲಿ ಒಂದ್ಸಲ ಚಪಾತಿ ಮಾಡಿ ನೋಡಿ. ಬರೀ ಬೈಯಲ್ಲಿ ತಿನ್ನೋಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ರೆಸಿಪಿನ ಮಾಡಿ ನೋಡಿ ನೀವು ಕೂಡ ಮನೇಲಿ. ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಈಗ ನೋಡಿ, ಹಿಟ್ಟು ತುಂಬಾ ಸ್ಮೂತಾಗಿ ಬಂದಿದೆ. ಇದನ್ನು ನಾನಿಲ್ಲಿ ಒಂದು 20 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸೋದನ್ನು ತೋರಿಸ್ತೀನಿ. ಇದನ್ನು ಒಂದು 20 ಮಿನಿಟ್ಸ್ ಬಿಟ್ಟಿದ್ದೆ. ನೋಡಿ, ಈ ರೀತಿ ಬಂದಿದೆ. ಇವಾಗ ನಾವು ಆಲ್ರೆಡಿ ಕಲಸಿಟ್ಟಿರೋ ಹಿಟ್ಟನ್ನು ನಿಮಗೆ ಚಪಾತಿ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಿಟ್ಟು ತೊಗೊಂಡು ಈ ರೀತಿ ಲಟ್ಟಿಸ್ಕೊಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಲಟ್ಟಿಸ್ಬೇಕಾದ್ರೆ ಚಪಾತಿ ಎಲ್ಲೂ ಕೂಡ ಹರಿದೋಗಿಲ್ಲ. ಎಷ್ಟು ಅಗಲ ಬೇಕಾದ್ರೂ ನಾವು ಲಟ್ಟಿಸ್ಕೊಬೋದು. ಹಿಟ್ಟು ಸ್ಮೂತ್ ಇದ್ದರೆ, ಇದೊಂದು ಟ್ರಿಕ್ಸು. ಹಿಟ್ಟು ಸ್ಮೂತ್ ಇದ್ದರೆ ಎಷ್ಟು ಅಗಲ ಬೇಕಾದ್ರೂ ನಾವು ಲಟ್ಟಿಸ್ಕೊಬೋದು. ಸೊ ನಾನು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ತುಂಬಾ ಸ್ಮೂತಾಗಿದೆ ಹಿಟ್ಟು. ತಿರುವು ಹಾಕೊಂತ ಲಟ್ಟಿಸ್ಕೊಬೇಕು ಚಪಾತಿನ. ನಾನಿವಾಗಿಲ್ಲಿ ಎಷ್ಟು ತೆಳುವಾಗಿ ಮತ್ತು ಎಷ್ಟು ಅಗಲವಾಗಿ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ನೋಡಿ. ಎಲ್ಲೂ ಕೂಡ ಚಪಾತಿ ಅನ್ನೋದು ಹರಿದೋಗಲಿಲ್ಲ. ಇವಾಗ ಒಂದು ತವಾನ ಇಟ್ಕೊಂಡು ತವಾ ಬಿಸಿ ಆದಮೇಲೆ ಚಪಾತಿನ ಹಾಕ್ತಾಯಿದ್ದೀನಿ. ಈ ಥರ ವಿಧಾನದಲ್ಲಿ ನೀವು ಮಾಡೋದ್ರಿಂದ ಸೊ ಚಪಾತಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ.
ಇವಾಗ ನಾನಿಲ್ಲಿ 1/4 ಟೇಬಲ್ ಸ್ಪೂನು ಆಯಿಲ್ನ ಸೇರಿಸ್ತಿದ್ದೀನಿ ಚಪಾತಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ. ಸೊ ಈ ವಿಧಾನದಲ್ಲಿ ಚಪಾತಿ ಮಾಡೋದ್ರಿಂದ ನೀವು ಚಪಾತಿನ 1 ದಿನ 2 ದಿನ ಇಟ್ಟರೂ ಕೂಡ ಯಾವುದೇ ರೀತಿ ಹಾರ್ಡ್ ಆಗಲ್ಲ, ರಫ್ ಅನ್ಸಲ್ಲ, ಚಪಾತಿ ಸ್ಮೂತಾಗೇ ಇರುತ್ತೆ. ಸೊ ನೋಡೋರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿ ಏನು ಬೇಕಂತ ಹೇಳ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್. Soft strums of the warm acoustic guitar blend with the gentle sound of the waves crashing against the shore. A serene melody weaves through the breeze, creating a soothing rhythm that mirrors the ocean's ebb and flow. The sound of distant gulls and the rolling tide add layers to the tranquil sense tape of this coastal escape. Guide you into an untouched paradise where stress dissolves like foot